ಬೆಂಗಳೂರು ಟು ಗೋವಾ ಗರ್ಲ್ಸ್ ಟ್ರಿಪ್ ಡೇ 2. ಇವತ್ತಂತೂ ಸಖತ್ ಮಜಾ ಮಾಡಿದ್ವಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ನೆನ್ನೆ ಎಲ್ಲ ನೋವಾದಲ್ಲಿ ಫುಲ್ ಪಾರ್ಟಿ ಮಾಡಿದ್ಮೇಲೆ ಬೆಳಗ್ಗೆ ಲೇಟ್ ಆಗಿ ಎದ್ದು ಎಲ್ರು ರೆಡಿ ಆಗಿ ಪಾರಾ ರೋಡ್ ಹೋದ್ವಿ. ಅದೇ ಡಿಯರ್ ಜಿಂದಗಿ ಮೂವಿ ಶೂಟಿಂಗ್ ಆಗಿತ್ತಲ್ಲ ಅದು. ರೋಡ್ ಉದ್ದಕ್ಕೂ ಎರಡು ಕಡೆ ತೆಂಗಿನ ಮರಗಳಿದೆ. ರೀಲ್ಸ್ ವಿಡಿಯೋಸ್ ಮಾಡೋದಕ್ಕೆ ಪರ್ಫೆಕ್ಟ್ ಜಾಗ. ಅದಾದ್ಮೇಲೆ ಗೋವಾದ ಅಥೆಂಟಿಕ್ ಫುಡ್ ತಿನ್ಬೇಕು ಅಂತ ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಹೋಗಿದ್ವಿ. ಓ ಮೈ ಗಾಡ್, ಈ ಫಿಶ್ ಥಾಲಿ ತುಂಬಾನೇ ಡಿಲಿಷಿಯಸ್ ಆಗಿತ್ತು. ಇದರಲ್ಲಿ ಫಿಶ್ ಫ್ರೈ, ಕ್ರಾಬ್ಸು, ಕ್ಲಾಮ್ಸು, ಪ್ರಾನ್ಸು ಹಾಗೆ ಗೋವಂದು ಫೇಮಸ್ ಜಾಕುಟಿ ಕರಿ ಕೂಡ ಇತ್ತು. ಯು ಕ್ಯಾನ್ ಆಲ್ಸೋ ಟ್ರೈ ದೇರ್ ಬಟರ್ ಗಾರ್ಲಿಕ್ ಪ್ರಾನ್ಸ್. ತುಂಬಾ ಚೆನ್ನಾಗಿರುತ್ತೆ ಅದನ್ನು. ಊಟ ಆದ್ಮೇಲೆ ಯಾವ್ದಾದ್ರು ಫೇಮಸ್ ಬೀಚ್ ಹೋಗೋಣ ಅಂತ ಫಸ್ಟ್ ನಾವು ಬಾಗಾ ಬೀಚ್ ಹೋದ್ವಿ. ಅಲ್ಲಂತೂ ಕಾಲಿಡಕ್ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ವಿ ಡಿಡ್ಂಟ್ ಗೋ ದೇರ್ ಅಟ್ ಆಲ್. ಅದ್ರ ಬದಲು ಅಂಜುನಾ ಬೀಚ್ ಹೋದ್ವಿ. ದಟ್ ವಾಸ್ ನೈಸ್. ಸಾಯಂಕಾಲ ಟೈಮು ಸಮುದ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಾಯಂಕಾಲ ಆಗಿದ್ರಿಂದ ಜಾಸ್ತಿ ಏನ್ ಬಿಸಿಲಿರ್ಲಿಲ್ಲ. ವೆದರ್ ವಾಸ್ ನೈಸ್. ವಿ ಸ್ಪೆಂಟ್ ಅ ವೆರಿ ನೈಸ್ ಟೈಮ್ ದೇರ್. ನಾವ್ ಹೆಣ್ಮಕ್ಳಿಗೆ ಎಲ್ಲೇ ಹೋದ್ರು ಶಾಪಿಂಗ್ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಲ್ವಾ? ಅದಕ್ಕೆ ಅಂಜುನಾ ಬೀಚ್ ಹತ್ರ ಇರೋ ಅಂಜುನಾ ಮಾರ್ಕೆಟ್ ಹೋದ್ವಿ. ಈ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ. 106 ಅಂಗಡಿಗಳಿದೆ. ಇದು ಒಂದ್ ಸ್ಟಾಪ್ ಸಾಕು ಶಾಪಿಂಗ್ ಮಾಡೋದಿಕ್ಕೆ. ಆಕ್ಚುಲಿ 1 hour ಶಾಪಿಂಗಿಗೆ ಅಂತ ಹೋಗಿದ್ದು, ಆದ್ರೆ 3 hours ಶಾಪಿಂಗ್ ಮಾಡಿದ್ವಿ. ಯಾಕಂದ್ರೆ ಇದು ಗರ್ಲ್ಸ್ ಟ್ರಿಪ್. ಯಾರು ಇಲ್ಲಿ ಅರ್ಜೆಂಟ್ ಮಾಡೋದಿಲ್ಲ. ಎಲ್ಲರಿಗೂ ಶಾಪಿಂಗ್ ಇಂಟ್ರೆಸ್ಟ್ ಇರುತ್ತೆ. ಸಿ, ದಟ್ಸ್ ದ ಬ್ಯೂಟಿ ಆಫ್ ಗರ್ಲ್ಸ್ ಟ್ರಿಪ್. ಅದಾದ್ಮೇಲೆ 7 ಗಂಟೆಗೆ ರೆಡಿ ಆಗಿ ಮತ್ತೆ ನಾವು ರೆಸಾರ್ಟ್ ಪಕ್ಕದಲ್ಲೇ ಇದ್ದಿದ್ ನೋವಾ ರೆಸ್ಟ್ ಪಬ್ಗೆ ಹೋದ್ವಿ. ಯಾಕೆ ಅಂದ್ರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಬಹಳಷ್ಟು ಎಂಟರ್ಟೈನಿಂಗ್ ಶೋಸ್ ಇದ್ವು. ಎಲ್ಲ ಎಂಟರ್ಟೈನ್ಮೆಂಟ್ ಶೋಸ್ ಮುಗಿದ್ಮೇಲೆ ಡಾನ್ಸ್ ಫ್ಲೋರ್ ಮೇಲೆ ಎಲ್ಲರೂ ಡಾನ್ಸ್ ಮಾಡಿದ್ವಿ. ಯು ವಾಂಟ್ ಬಿಲೀವ್, ರಾತ್ರಿ 3 ಗಂಟೆ ತನಕ ಡಾನ್ಸ್ ಮಾಡಿದ್ವಿ ನಾವು. ನಮ್ ರೆಸಾರ್ಟ್ ಪಕ್ಕದಲ್ಲೇ ಇದ್ದಿದ್ರಿಂದ ನಮ್ಗೆ ವಾಪಸ್ ಹೇಗ್ ಹೋಗೋದು ಅನ್ನೋ ಟೆನ್ಷನ್ ಇರ್ಲಿಲ್ಲ. ಇಟ್ ವಾಸ್ ಸೇಫ್ ಅಂಡ್ ಕನ್ವೀನಿಯಂಟ್. ನೆಕ್ಸ್ಟ್ ವಿಡಿಯೋ ಅಂದ್ರೆ ಡೇ 3 ನಲ್ಲಿ ನಾವ್ ಏನೇನ್ ಮಾಡಿದ್ವಿ, ಯಾವ ಹೊಸ ರೆಸಾರ್ಟ್ ನಾವ್ ಚೆಕ್ ಇನ್ ಆದ್ವಿ, ಅಲ್ಲಿ ಏನೇನ್ ಮಾಡಿದ್ವಿ ಅಂತೆಲ್ಲ ನಾನು ಹೇಳ್ತೀನಿ. ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಎಲ್ಲಾ ಗರ್ಲ್ಸ್, ಕಸಿನ್ಸ್, ಸಿಸ್ಟರ್ಸ್, ಕಿಟಿ ಪಾರ್ಟಿ ಗ್ರೂಪ್ ಎಲ್ಲ ಕಡೆನೂ ಇದನ್ನ ಶೇರ್ ಮಾಡಿ.